ಆತ್ಮೀಯ H16 ನ್ಯೂಸ್ ಅರ್ಧದೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್. ಆತ್ಮೀಯರೇ, KPCC ಅಧ್ಯಕ್ಷ ಯಾರಾಗ್ಬೋದು? ಈ ಒಂದು ವಾರದಿಂದ 15 ದಿವಸ ಹಿಂದೆ ಹೇಳಿದರೆ ಸತೀಶ್ ಜಾರಕಿಹೊಳಿ ಅವ್ರಕ್ಕೆಪ್ಪ ಅಂತ ಹೇಳ್ತಿದ್ವಿ. ಆ ಸಂದರ್ಭದಲ್ಲಿ ಅವರು ಕೇಳೋದ್ರ ಜೊತೆ ಒಂದು ನಮಗೆ ಖಾತೆನೂ ಕೊಡಬೇಕು ಅನ್ನೋ ಡಿಮಾಂಡ್ ಇಟ್ಟರು. ಈಗೂ ಇಡ್ತಾ ಇದ್ದಾರೆ. ಆದರೆ ಈ ಬದಲಾದ ರಾಜಕೀಯದಲ್ಲಿ ಈ ಒಂದು ವಾರದಲ್ಲಿ ಹೇಗಾಗಿ ಬದಲಾಗಿ ಹೋಗ್ಬಿಟ್ಟದು. ಈ ರಾಜಕೀಯ ವಿಷಯದಲ್ಲೇ ನಿಜವಾಗಿಯೂ ಸತೀಶ್ ಅವರು ಅಧ್ಯಕ್ಷರಾಗ್ತಾರಾ? KPCC ಆಗ್ತಾರೆ ಕೆಲವರು ಹೇಳ್ತಾರೆ, ಇಲ್ಲಂತ ಕೆಲವರು ಹೇಳ್ತಾರೆ. ಅದರ ನಿಧಾನಕ್ಕೆ ಅವರು ವಾದ ರಿಪೀಟ್ ಮಾಡಿದ್ದಕ್ಕೆ, ಖಾತೆ ಕೊಟ್ಟು ಅದು ಕೊಡಲಿ ಅನ್ನುವಂಥದ್ದನ್ನು ರಿಪೀಟ್ ಮಾಡಿದ್ದಕ್ಕೆ, ಮತ್ತು ಅವ್ರಿಗೇನೋ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರೆ ಯೋಗ್ಯ ಅನ್ನುವಂಥ ಅವರಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಸುದ್ದಿಗಳಿದ್ದಾವೆ, ಏನು ತಪ್ಪಿಲ್ಲ. DK ಶಿ ಅವರು 2-3 ಖಾತೆಗಳು ಇಟ್ಕೊಂಡಿರಲ್ವಾ? ಪಾಪ ಇವರು ಅಧ್ಯಕ್ಷರಿಗೆ ಕೊಟ್ಟು ಬ್ಯಾಲ್ ಒಂದು ಖಾತೆ ಸಮಾಜ ಕಲ್ಯಾಣ ಇಲಾಖೆ ಯಾವುದೋ ಕೊಟ್ಟರೆ ಪಾರ್ಟಿಗೆ ಹೆಲ್ಪ್ ಆಗೋದು, ಅವ್ರಿಗೂ ಹೆಲ್ಪ್ ಆಗ್ತದೆ. ಏನು ತಪ್ಪಿಲ್ಲ ಅವ್ರ ಬೇಡಿಕೆಯಲ್ಲಿ. ಯಾಕಂದ್ರೆ ಅಹಿಂದ ಏನು ಮೂಮೆಂಟ್ ಅದ ಅಥವಾ OBC ಏನು ಮೂಮೆಂಟ್ ಅದ, ಅದ್ರ ನಾಯಕರ ಕೊರತೆ ಅದ. ಇನ್ನೂ ಸಿದ್ದರಾಮಯ್ಯರೊಬ್ಬರು ಬಂದರು, ಆದರೆ 8 ವರ್ಷ ಈಗ 8 ವರ್ಷ ಅವರ ಮುಂದುವರಿಯುವಂಥವ್ರು ಚೇಂಜ್ ಆಗಲೇಬೇಕಲ್ಲ. ಯಾವುದಾದ್ರು ಅವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಅದು ಅವ್ರು ಹೇಳಬೇಕದಲ್ಲ. ಅದ್ರ ಬಗ್ಗೆ ನಾವು ಊಹೆ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹಿಂಗಿರ್ಬೋದು, ಅದು ನಮಗೆ ಬೇಕಾಗಿಲ್ಲ. ಇಟ್ ಈಸ್ ಇಮ್ಮೆಟೀರಿಯಲ್ ಟು ಅಸ್. ನಾ ಏನು ಹೇಳಕ್ಕೆ ಹೊರಟಿದ್ದೇನಪ್ಪ ಅಂತಂದ್ರೆ, ಸತೀಶ್ ಅವರು ನಿಜವಾಗಿಯೂ ಅವರು ಹಿಂದೆ ತಪ್ಪು ಸರಿಯೋ ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಈಗೂ ಅವ್ರು ತಪ್ಪು ಮಾಡಿದ್ರ ಬಗ್ಗೆ ಚರ್ಚೆ ಮತ್ತೊಂದರಲ್ಲಿ ಮಾಡೋದು, ಇದರಲ್ಲೆಲ್ಲ. ಆದರೆ ಅಹಿಂದ ಅಥವಾ OBCಯಲ್ಲಿ ಅಂತ ಹೇಳ್ಕೊಳ್ಳುವಂಥ ನಾಯಕರು ರಾಜ್ಯ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಯಾರೂ ಇಲ್ಲ. ಸಿದ್ದರಾಮಯ್ಯರಾಗಿ ಹಿಂದುಳಿದ ನಾಯಕರ ಕಾರ್ಯಕರ್ತರಲ್ಲಿ ಒಬ್ಬರು ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಅದರಲ್ಲಂತೂ ನಾವು ಒಪ್ಪಲೇಬೇಕಂತ ವಿಷಯ. ಹೀಗಾಗಿ ಅವ್ರಿಗೂ ಅದನ್ನು ಲಾಭ ಆಗ್ಯದ, ಇಲ್ಲ ಅಂತಲ್ಲ. ಸತೀಶ್ ಅವ್ರಿಗೂ ಲಾಭ ಆಗಿದೆ. ಇವತ್ತು ರಾಜ್ಯ ಮಟ್ಟದ ಒಬ್ಬ ಲೀಡರ್ಗಳು ಒಬ್ಬರಾಗ್ಯಾರ. ಟಾಪ್ 10ರಲ್ಲಿ ಅವರೊಬ್ಬರು ಬರ್ತಾ ಇರ್ತಾರೆ ಅಷ್ಟೇ. ಈ ಒಂದು ವಾರ